ಆತ್ಮೀಯರೇ ನಮಸ್ಕಾರ. ಪರ್ಟಿಕ್ಯುಲರ್ಲಿ ಗುಡ್ ಈವ್ನಿಂಗ್ ಕಿಡ್ಸ್. ಮಕ್ಕಳು ಏನು ಮಾಡ್ತಾಯಿದ್ದೀರಿ? ಹೋಪ್ ದ್ಯಾಟ್ ಯು ಆರ್ ಆಲ್ ಎಂಜಾಯಿಂಗ್ ಸಮ್ಮರ್ ಹಾಲಿಡೇಸ್. ಮಜಾ ಮಜಾ ಮಾಡ್ತಿದ್ದೀರಿ, ಬೇರೆ ಬೇರೆ ಊರಿಗೆ ಹೋಗಿದ್ದೀರಿ, ಅಜ್ಜಿ ಮನೆಗೆ ಹೋಗಿದ್ದೀರಿ, ಅಥವಾ ಯಾವುದೋ ಪರ್ಟಿಕ್ಯುಲರ್ ಟೂರು, ಪಿಕ್ನಿಕ್ ಪ್ಲೇಸು, ಎಲ್ಲೋ ಎಲ್ಲೋ ಒಂಥರದ ಏನೋ ಆರಾಮ್ಸೆ, ನಿರಮ್ಮಳತೆ, ಖುಷಿ ಖುಷಿಯಾಗಿದ್ದೀರಿ ಅಲ್ವಾ? ನಾವು ಈ ಕಡೆ ಎಲ್ಲ ಎಂಜಾಯ್ ಮಾಡ್ತಿದ್ರೆ ಆ ಕಡೆ ಪ್ರಕೃತಿನಲ್ಲಿ ಏನೇನೋ ಬದಲಾವಣೆ ಆಗ್ತಿದೆ ನೋಡ್ರಿ. ಇಟ್ ಈಸ್ ಆ್ಯಕ್ಚುಲಿ ಏಪ್ರಿಲ್, ಇವತ್ತು 20, ಇವತ್ತು ಬಹಳ ಇಂಪಾರ್ಟೆಂಟ್ ಡೇ, ಅಕ್ಷಯ ತೃತೀಯ. ಅದಕ್ಕಿಂತ ನನಗೆ ಬಹಳ ಅಪ್ಯಾಯಮಾನವಾದದ್ದು ನಮ್ಮ ಬಸವ ಜಯಂತಿ. ಜಗಜ್ಯೋತಿ, ಸಾಂಸ್ಕೃತಿಕ ನಾಯಕ, ಮಹಾ ಮಾನವತಾವಾದಿ. ಆ, ಏನು ಆ ಕಾಲದಲ್ಲಿ 12ನೇ ಶತಮಾನದಲ್ಲಿ ಅನುಭವ ಮಂಟಪ ಅಂತೇಳಿ ಒಂದು ವಿಶಿಷ್ಟ ಪರಿಕಲ್ಪನೆಯನ್ನು ಮಾಡಿ ಅದನ್ನು ಅಚ್ಚುಕಟ್ಟಾಗಿ ಜಾರಿಗೆ ತಂದು ಪ್ರಜಾಪ್ರಭುತ್ವದ ಮೌಲ್ಯಗಳು, ಅದರ ತಳಹದಿಯನ್ನು ಜಗತ್ತಿಗೆ ಸಾರಿ ಹೇಳಿದ ದಾರ್ಶನಿಕ ಬಸವೇಶ್ವರವರ ಜಯಂತಿ. ಎಲ್ಲರಿಗೂ ಮೊದಲು ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ನಾನು ಈಗ ಹಾಗೆ ಸ್ವಲ್ಪ ಫ್ರೀ ಇದ್ದೆ ಅಂಥೇಳಿ ಮನೆಯ ತಾರಸಿ ಮೇಲೆ ಬಂದೆ. ಇದು ನಮ್ಮ ಮನೆ ತಾರಸಿ ಮೇಲಿನ ಸಿಗ್ತಕ್ಕಂಥ ಒಂದು ನೋಟ. ಇದು ಟುವರ್ಡ್ಸ್ ವೆಸ್ಟ್, ಇದು ಪಶ್ಚಿಮಕ್ಕೆ ನಾನು ಇದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಮೇಲ್ಗಡೆ ಈಗ ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲ ಕ್ಲೌಡ್ ಫಾರ್ಮೇಷನ್ ಆಗ್ತಿದೆ. ಇದು ನೋಡಿ, ಇದು ಯಾವುದೋ ಭಾಳ ಥಿಕ್ ಬ್ಲ್ಯಾಕ್ ಕ್ಲೌಡ್ ಇದೆ ಅಲ್ವಾ? ಸೊ ಈ ಕಡೆ ಒಂಚೂರು ಲೈಟ್ ಕಲರ್ ಕ್ಲೌಡ್ ಇದೆ, ಎಲ್ಲ ಕ್ಲೌಡ್ ಫಾರ್ಮೇಷನ್ ಆಗ್ತಾಯಿದೆ. ಅಂದರೆ ನಾನು ಆಗಲೇ ಹೇಳ್ತಿದ್ದೆ, ಮಕ್ಕಳೇ ನೀವೆಲ್ಲ ಇನ್ನೂ ಸಮ್ಮರ್ ವೆಕೇಷನಲ್ಲಿ ಇದ್ದೀರಿ, ಅದನ್ನು ಎಂಜಾಯ್ ಮಾಡ್ತಿದ್ದೀರಿ. ನೇಚರ್ ಆಲ್ರೆಡಿ ಮುಂದ್ಗಡೆ ಒಂದು ಸ್ಟೆಪ್ ಇಡ್ತಾ ಇದೆ. ಸೊ ಇಟ್ಸ್ ಟ್ರೈಂಗ್ ಟು ಎಂಟರ್ ಇನ್ ಟು ದ ರೇನಿ ಸೀಸನ್. ಮಳೆಗಾಲಕ್ಕೆ ತಾನು ಆಲ್ರೆಡಿ ಪ್ರಿಪೇರ್ ಮಾಡ್ಕೋತಾ ಇದೆ. ಮೋಡಗಳು ಒಂದಕ್ಕೊಂದು ನೋಡಿ ರೆಡಿ ಆಗ್ತಾ ಇದ್ದಾವೆ ಅಲ್ವಾ? ಸೊ ದಟ್ ಯು ಕ್ಯಾನ್ ಸಿ ದಟ್ ದಿ ಥಿಕ್ ಕ್ಲೌಡ್ ಫಾರ್ಮೇಷನ್ ಇವನ್ ಇನ್ ದಿ ದಿ ಸೆಂಟರ್ ಪಾರ್ಟ್ ಆಫ್ ದ ಸ್ಕೈ. ಇವತ್ತಿನ ಟುಡೇ ಸ್ಕೈ ನೋಡಿ, ಇಲ್ಲೆಲ್ಲ ಇಲ್ಲಿ ನೋಡಿ, ಇಲ್ಲೆಲ್ಲ ಓಕೆ ಓಕೆ ನೈಸ್ ಅಲ್ವಾ? ಇದೆಲ್ಲ ಕ್ಲೌಡ್ ಫಾರ್ಮೇಷನ್ ಆಗ್ತಿದೆ. ಹೀಗೆ ಕೆಲವು ನಿಮಿಷಗಳ ಕೆಳಗಡೆಗೆ ಜೋರಾಗಿ ಗುಡುಗು ಆಯಿತು. ಗುಡುಗು ನಿಮಗೂ ಕೇಳಿಸಿರ್ಬೋದು ಅಂದ್ಕೊಂಡಿದ್ದೀನಿ, ಗುಡುಗಿನ ಸದ್ದು. ನನ್ನ ಮಗಳು ನಿಮಗೆ ಗೊತ್ತಿದೆ, ಸುಮೇಧಕ್ಕ, ಎಲ್ಲಿ ಸಿಂಗಾಪುರಲ್ಲಿದ್ದಾಳೆ. ಅವಳು ಚಿಕ್ಕವಳಿದ್ದಾಗ, ಈಗೂ ಹಾಗೇನೆ ಇನ್ಫ್ಯಾಕ್ಟು, ಮಗಳು ಇವತ್ತಿದ್ರು ಚಿಕ್ಕವಳೆ ನಮಗೆ. ಅವಳು ಅಪ್ಪ ಗುಡು 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 ಅಂತಿದ್ಳು. ಆದರೆ ಅದು ಗುಡುಗು ಬಂದ ತಕ್ಷಣ ಓಡಿ ಬಂದು ನಮ್ಮನ್ನು ಹಿಡ್ಕೊಳ್ಳೋದು, ಅವಿತುಕೊಳ್ಳುವುದು ಚಿಕ್ಕವಳಿದ್ದಾಗ ಮಾಡ್ತಿದ್ಳು. ಇದು ಬಹುಶಃ ಎಲ್ಲ ಮಕ್ಕಳು ಮಾಡಿರ್ತಾರೆ, ಎಲ್ಲ ಪೇರೆಂಟ್ಸು ಇದನ್ನು ಏನು ಎಂಜಾಯ್ ಮಾಡಿರ್ತಾರೆ. ಈ ಥರದ ಒಂದು ಬಹಳ ಚೆನ್ನಾಗಿರ್ತಕ್ಕಂಥ ನೆನಪುಗಳನ್ನು ಎಲ್ಲ ಪೇರೆಂಟ್ಸು ಹೊಂದಿರ್ತಾರೆ ಅನ್ನೋದು ನನ್ನ ದೃಢವಾದ ಮತ್ತು ಬಲವಾದ ನಂಬಿಕೆ. ಈ ಸುಮ್ಮನೆ ನಾನು ಈ ಸೈನ್ಸ್ ಮೇಸ್ಟರ್ ಅಲ್ಲ, ಇದು ಏಕೆ ಗುಡುಗು, ಹೌ ಇಟ್ ಹ್ಯಾಪನ್ಸ್, ಯಾಕೆ ಹಿಂಗಾಗತ್ತೆ ಅಂತಂದರೆ, ನಿಮಗೆ ಗೊತ್ತಿದೆ ವಾಟರ್ ಸೈಕಲ್. 4-5ನೇ ಕ್ಲಾಸ್ ಮಕ್ಕಳು ಈಗೆಲ್ಲ ವಾಟರ್ ಸೈಕಲ್ ಕಲ್ತಿರ್ತಾರೆ. ಸೊ ವಾಟರ್ ಎಕ್ಸಿಸ್ಟ್ ಇನ್ 3 ಫಾರ್ಮ್ಸ್: ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸಿಯಸ್ ಫಾರ್ಮ್. ಭೂಮಿ ಮೇಲೆ ಸಾಕಷ್ಟು 70% ನೀರಿದೆ. ನೀರು ಕಾದು 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 ಆವಿಯಾಗುತ್ತೆ, ಅಂದರೆ ಅದು ನಿಮ್ಗೆ ವೇಪರ್ ಆಗಿ ಮೇಲ್ಗಡೆ ಹೋಗುತ್ತೆ. ಅದು ವೇಪರು ಕಂಡೆನ್ಸ್ ಆಗ್ತಾ ಆಗ್ತಾ ಏನು ಮೋಡಗಳಾಗ್ತವೆ, ಅಂದರೆ ನಮಗೆ ಕ್ಲೌಡ್ಸ್ ಆಗ್ತವೆ ಅಂತೇಳಿ. ಈ ಮೋಡಗಳ ಒಳಗಡೆಗೆ, ಅಂದರೆ ಈ ಕ್ಲೌಡ್ಸ್ ಒಳಗಡೆಗೆ ವಾಟ್ ದೇರ್ ಮೇಡಪ್ ಆಫ್ ವಾಟರ್ ಮಾಲಿಕ್ಯೂಲ್ಸ್, ಅಂದರೆ ನೀರಿನ ಹನಿಗಳು ಮತ್ತು ಸ್ವಲ್ಪ ಹಿಮಕಣಗಳಾಗಿರ್ತವೆ. ಅಂದರೆ ಸ್ವಲ್ಪ ನಮಗೆ ಈ ಐಸ್ ಮಂಜುಗಡ್ಡೆ ಟೈಪ್ ಈ ಕಣಗಳಿರ್ತವೆ, ಇನ್ನೂ ಜಸ್ಟ್ ಇವು ಏನು ಮಾಡ್ತಾವೆ ಅಂದರೆ, ಇವೆರಡೂ ಒಂದಕ್ಕೊಂದು ಡಿಕ್ಕಿ ಹೊಡೆಯಕ್ಕೆ ಸ್ಟಾರ್ಟ್ ಆಗ್ತವೆ. ಈ ಯಾವ್ಯಾವುದು, ಈ ನೀರಿನ ಹನಿಗಳು ಮತ್ತು ಈ ಮೋಡ ಒಳದಲ್ಲಿರ್ತಕ್ಕಂಥ ಹಿಮ ಅಂದರೆ ಐಸ್ ಕಣಗಳು, ಇವೆರಡೂ ಡಿಕ್ಕಿ ಹೊಡಿತಾವೆ ಅಂದ್ಕೊಡಿ, ಪರಸ್ಪರ ಘರ್ಷಣೆಗೆ ಆಗ್ತವೆ. ಇವೆರಡು ಯಾವಾಗ ಎರಡು ಕೊಲೈಡ್ ಆಗ್ತವೆ, ಘರ್ಷಣೆ ಆಗುತ್ತೆ, ಆವಾಗ ಒಂದು ಎಲೆಕ್ಟ್ರಿಕ್ ಚಾರ್ಜ್, ಒಂದು 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 ವಿದ್ಯುತ್ ಚಾರ್ಜ್ ಅಂತಲ್ಲ, ಎಲೆಕ್ಟ್ರಿಕ್ ಚಾರ್ಜ್ ಡೆವಲಪ್ ಆಗ್ಬಿಡುತ್ತೆ. ಅದು ಏನಾಗುತ್ತೆ ಅಂದರೆ, ಆ ಒಂದು ಇಡೀ ಮೋಡದಲ್ಲಿ ಇದೆಲ್ಲ ಇವೆಂಟ್ ನಡಿಬೇಕು, ಇಲ್ಲ ಮೋಡ ಇದೆಯಲ್ಲ ಆ ಥರಕ್ಕೆ ಅದರಲ್ಲಿ ಆಗ್ತದೆ. ಒಂದು ಕಡೆಗೆ ಬರೀ ಪಾಸಿಟಿವ್ ಚಾರ್ಜ್ ಕಲೆಕ್ಟ್ ಆಗ್ತಾ ಹೋಗುತ್ತೆ, ಇನ್ನೊಂದು ಕಡೆಗೆ ನೆಗೆಟಿವ್ ಚಾರ್ಜ್ ಕಲೆಕ್ಟ್ ಆಗಿಬಿಡುತ್ತೆ. ಈ ಚಾರ್ಜ್ ಹೀಗೆ ಮೋಡ ದೊಡ್ಡದಾದಂಗೆ ಅಥವಾ ನಡುವೆ ಒಳಗಡೆ ಮಾಲಿಕ್ಯೂಲ್ಸ್ ಹೊಡೆದಾಡದಂಗೆ ಅದು ಚಾರ್ಜ್ ಜಾಸ್ತಿ ಆಗುತ್ತಲ್ಲ, ಯಾವಾಗ ಎಲೆಕ್ಟ್ರಿಕ್ ಚಾರ್ಜ್ ಜಾಸ್ತಿ ಆಗುತ್ತೆ, ಹಠಾತ್ ಆಗಿ ಅಂದರೆ ಟಕ್ ಅಂತ ಪಟ್ ಅಂತ ಈ ವಿದ್ಯುತ್, ಈ ಚಾರ್ಜು
ಇಲ್ಲ ಭೂಮಿ ಕಡೆ ಬರುತ್ತೆ, ಇಲ್ಲ ಅಂದರೆ ಇನ್ನೊಂದು ಮೋಡದ ಕಡೆಗೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮೋಡದ ಕಡೆಗೆ ಹರಿದು ಹೋಗ್ಬಿಡುತ್ತೆ. ಯಾವುದು? ಈ ಎಲೆಕ್ಟ್ರಿಕ್ ಚಾರ್ಜ್ ಜಾಸ್ತಿ ಆದಾಗ. ಈ ಎಲೆಕ್ಟ್ರಿಕ್ ಚಾರ್ಜ್ ಹಿಂಗೆ ಭಳ್ಳಂತ ಕರ್ಕೊಂಡು ಹಿಂಗೆ ಹೋಗ್ಬಿಡುತ್ತಲ್ಲ, ಅದನ್ನೇ ನಾವು ಮಿಂಚು ಅಂತ ಕರಿತೀವಿ. ಈಗ ಅರ್ಥ ಆಯ್ತು ರೀ? ಸೊ ದ್ಯಾಟ್ ಈಸ್ ಅ ಮಿಂಚು. ದಿ ಡಿಸ್ಚಾರ್ಜ್ ಎಲೆಕ್ಟ್ರಿಕ್ ಚಾರ್ಜ್ ಎಲ್ಲಿದೆ ಟಕ್ ಅಂತ ಈ ಮೋಡದಿಂದ ಇನ್ನೊಂದು ಮೋಡಕ್ಕೋ ಅಥವಾ ಭೂಮಿ ಕಡೆಗೋ ಜೋರಾಗಿ ಬರ್ತಕ್ಕಂಥ, ಅದು ಹಠಾತ್ತಾಗಿ ಬರ್ತಕ್ಕಂಥ ಅಗಾಧವಾದ ಆ ಎಲೆಕ್ಟ್ರಿಕ್ ಚಾರ್ಜನ್ನು ಡಿಸ್ಚಾರ್ಜ್ ಏನಾಗುತ್ತೆ, ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್, ಅದನ್ನೇ ನಿಮಗೆ ಮಿಂಚು ಅಂತ ಕರಿತೀವಿ. ಈ ಮಿಂಚು ಬರುತ್ತಲ್ಲ, ಇಟ್ ಈಸ್ ಕ್ಯಾರಿಯಿಂಗ್ ಲಾಟ್ ಆಫ್ ಚಾರ್ಜ್. ಅದು ತುಂಬ, ಅದರಲ್ಲಿ ಸಿಕ್ಕಾಪಟ್ಟೆ ಟೆಂಪರೇಚರ್ ಇರುತ್ತೆ, ಬಹಳ ಅದರಲ್ಲಿ ಶಕ್ತಿ ಇರುತ್ತೆ. ಹಾಗಾಗಿ ಆ ಮಿಂಚು ಏನು ಹೊಳೆಯುತ್ತೆ ಅಥವಾ ಅದೇನು ಫ್ಲಾಶ್ ಆಗುತ್ತೆ ಹಿಂಗೆ, ಅದು ಏನು ಹಿಂಗೆ ಗಾಳಿ ನಮ್ಮ ಫಾರ್ ಎಕ್ಸಾಂಪಲ್ ಭೂಮಿ ಕಡೆ ಬರ್ತಾ ಇದೆ ಅಥವಾ ಇನ್ನೊಂದು ಬೇರೆದ ಎಲ್ಲಿ ಆ, ಬೇರೆ ಪಕ್ಕದ ಮೋಡಕ್ಕೆ ಹೋಗ್ತಾ ಇದೆ ಅಂದರೆ, ಅದೇನು ಹಿಂಗೆ ಟ್ರಾವೆಲ್ ಮಾಡ್ತಾ ಇದೆ, ಆ ಟ್ರಾವೆಲ್ ಮಾಡುವ ಅದರ ದಾರಿನಲ್ಲಿ, ಅಂದರೆ ಅದರ ಮಾರ್ಗದಲ್ಲಿ ಏನಾದರೂ ಗಾಳಿ ಅಡ್ಡ ಬರುತ್ತಲ್ಲ, ಯಾವಾಗ ಗಾಳಿ ಅಡ್ಡ ಬರುತ್ತೆ, ಆ ಗಾಳಿ ಸಿಕ್ಕಾಪಟ್ಟೆ ಬಿಸಿ ಆಗತ್ತೆ. ಇಟ್ ಈಸ್ ಮೆಜರ್ಡ್ ಸಮ್ವೇರ್ ಅರೌಂಡ್ 30,000 ಡಿಗ್ರಿ ಸೆಂಟಿಗ್ರೇಡ್. ಅಯ್ಯಪ್ಪ! ಸೂರ್ಯನ ಮೇಲ್ಮೈಲಿರ್ತಕ್ಕಂಥದ್ದು ಟೆಂಪರೇಚರ್‌ಗಿಂತ ಜಾಸ್ತಿ ಆಗ್ಬಿಡುತ್ತೆ. ಒಂದು 30,000 ಡಿಗ್ರಿ ಸೆಂಟಿಗ್ರೇಡು ಟೆಂಪರೇಚರ್ ಆಗ್ಬಿಡುತ್ತೆ. ಯಾವುದಕ್ಕೆ? ಗಾಳಿಗೆ. ಯಾಕೆ? ಆ ಮಿಂಚು ಏನು ಹೊರಗಡೆ ಬರ್ತಾ ಇದೆ ಮೋಡ ಬಿಟ್ಟು, ಆ ಮಿಂಚಿನಲ್ಲಿರುವ ಶಕ್ತಿ ಅಥವಾ ಆ ಎನರ್ಜಿ ಅಥವಾ ಆ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಏನಿದೆ, ಅದು ಅದು ಈ ಗಾಳಿಗೆ ಸೇರ್ಕೊಂಡ್ಬಿಟ್ಟು ಈ ಆ ಗಾಳಿ ಬಿಸಿ ಆಗ್ಬಿಡುತ್ತೆ. ಅಷ್ಟು ಬಿಸಿ ಆಗ್ಬಿಡುತ್ತೆ. ಭಾಳ ಕ್ವಿಕ್ಕಾಗಿ ಬಿಸಿ ಆಗ್ಬಿಡುತ್ತೆ. ಈಗ ಏನಾಯ್ತು ಅಂದರೆ, ಗಾಳಿ ಭಾಳ ಬಿಸಿ ಆದ ತಕ್ಷಣ ಏನಾಗುತ್ತೆ, ನಮ್ಗೆ ಗೊತ್ತಿದೆ ಫಿಸಿಕ್ಸಲ್ಲಿ, ಇಮ್ಮಿಡಿಯೇಟ್ಲಿ ಆನ್ ಹೀಟಿಂಗ್ ಅಂತ ಹೇಳ್ತೀವಲ್ಲ, ಅವಾಗ ಗಾಳಿ ಎಕ್ಸ್ಪಾಂಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಗಾಳಿ ಎಕ್ಸ್ಪಾಂಡ್ ಆಗುತ್ತೆ. ಯಾವಾಗ ಸ್ವಲ್ಪ ಹೀಟ್ ಡಿಸ್ಚಾರ್ಜ್ ಮಾಡ್ಕೊಳ್ಳುತ್ತೋ, ಆವಾಗ ಕಾಂಟ್ರಾಕ್ಟ್ ಆಗುತ್ತೆ, ಅಂದರೆ ಕುಗ್ಗುತ್ತೆ. ಈ ಹಿಗ್ಗೋದು, ಕುಗ್ಗೋದು ಅಂದರೆ ಎಕ್ಸ್ಪಾಂಡು ಮತ್ತು ಕಾಂಟ್ರಾಕ್ಟ್ ಆಗುತ್ತಲ್ಲ, ಈ ಎಕ್ಸ್ಪಾಂಡ್ ಕಾಂಟ್ರಾಕ್ಟ್ ಈ ಗಾಳಿ ಎಕ್ಸ್ಪಾಂಡ್ ಆಗುತ್ತೆ, ಆಮೇಲೆ ಕಾಂಟ್ರಾಕ್ಟ್ ಆಗುತ್ತೆ, ಎಕ್ಸ್ಪಾಂಡ್ ಆಗುತ್ತೆ, ಕಾಂಟ್ರಾಕ್ಟ್ ಆಗುತ್ತಲ್ಲ, ಇದರಿಂದನೇ ಶಕ್ತಿಶಾಲಿ ಇದೇನು ಈ ಕಾಂಟ್ರಾಕ್ಷನ್ ಆಮೇಲೆ ನಿಮಗೆ ಎಕ್ಸ್ಪಾನ್ಷನ್ ಆಗ್ತಿದೆಯೇ ಈ ಯಾವುದದು ಗಾಳಿದು, ಅದರಿಂದ ಶಬ್ದದ ಅಲೆಗಳು ಬಂದ್ಬಿಡ್ತವೆ. ಈ ಶಬ್ದದ ಅಲೆಗಳು ತುಂಬ ಭಾರವಾಗಿದ್ದರೆ, ಆ ಭಾರವಾದ ಈ ಗಾಳಿಯ ಅಲೆಗಳ ಶಬ್ದಗಳೇ ಗುಡುಗು, ಥಂಡರ್. ಅದನ್ನೇ ನನ್ನ ಮಗಳು ಹೇಳಿದ್ದು ಅಥವಾ ನೀವು ಚಿಕ್ಕವರು ಹೇಳಿದ್ದು, ಗುಡು 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 ಗುಡು. ಆ ಗುಡುಗು, ಇಟ್ ಈಸ್ ಬಿಕಾಸ್ ಇಟ್ ಈಸ್ ದಟ್ ದಿ ವೇವ್, ಆ ಶಬ್ದದ ಅಲೆ ಅದು. ವಾವ್! ಆಮೇಲೆ ಇದೆಲ್ಲ ಗೊತ್ತಿದೆ, ಸೈನ್ಸ್ ಟೀಚರ್ ಎಲ್ಲ ಎಕ್ಸ್‌ಪ್ಲೇನ್ ಮಾಡಿರ್ತಾರೆ. ಸೊ ಯಾಕೆ ಫಸ್ಟು ಮಿಂಚು ಕಾಣುತ್ತೆ, ಆಮೇಲೆ ಗುಡುಗು ಕೇಳಿಸುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಸೊ ಮಿಂಚಿನ ವೇಗ ಅಂದರೆ ಬೆಳಕಿನ ವೇಗ ಸುಮಾರು 3,00,000 ಕಿಲೋಮೀಟರ್ ಪರ್ ಸೆಕೆಂಡ್. ಶಬ್ದ ಅಥವಾ ಗುಡುಗು ಅದರ ಸೌಂಡ್ ಅದರದ್ದು ಓನ್ಲಿ ಅರೌಂಡ್ 343 ಮೀಟರ್ ಪರ್ ಸೆಕೆಂಡ್. ಹಾಗಾಗಿ ಮೊದಲು ನಮಗೆ ಮಿಂಚು ಕಾಣಿಸುತ್ತೆ, ಅಂದರೆ ವಿ ಕ್ಯಾನ್ ಸಿ. ಆಮೇಲೆ ಕೆಲವು ಕ್ಷಣಗಳ ನಂತರ ಅದು ಗುಡುಗು ಕೇಳಿಸುತ್ತೆ ಅಲ್ವಾ? ನೋಡಿ, ಈ ಥರದ ಬಹಳ ಚೆನ್ನಾಗಿರ್ತಕ್ಕಂಥ ವಿದ್ಯಮಾನಗಳು ಆಕಾಶದಲ್ಲಿ ಇನ್ಮೇಲೆ ಸ್ಟಾರ್ಟ್ ಆಗ್ತವೆ. ಈ ಮಳೆಗಾಲನ ಮಕ್ಕಳು ಎಂಜಾಯ್ ಮಾಡಬೇಕು. ಶೀತ ಆಗುತ್ತೆ, ಪೇರೆಂಟ್ಸ್ ಬೈತೀರಿ, ಏನು ಸರ್ ನೀವು ಹೇಳಿದ್ರಿ ಮಕ್ಳಿಗೆ ಶೀತ ಆಗಿದೆ, ದ್ಯಾಟ್ಸ್ ಓಕೆ ಅಂತ ಅನ್ಕೋತೀನಿ, ಇಟ್ಸ್ ವರ್ತ್. ಅದಕ್ಕೆ ಯಾಕೆ ಅಂದರೆ, ಈಗ ನಮಗೆ ಮಳೆಗಾಲದ ಒಂದು ಪ್ರಾರಂಭದ ಹಂತದಲ್ಲಿ ಇದೀವೇನೋ ಅನಿಸ್ತಾ ಇದೆ. ಮೊನ್ನೆ 14ನೇ ತಾರೀಕು ಅಶ್ವಿನಿ ನಕ್ಷತ್ರ, ಆ ಮಳೆ ನಕ್ಷತ್ರ ಇತ್ತು. ಕ್ಯಾಲೆಂಡರ್ನ ಓದಿಸಿ ಮಕ್ಕಳ ಕಡೆಯಿಂದ, ನಿಮ್ಮ ಮನೆ ಎಲ್ಲ ಕ್ಯಾಲೆಂಡರ್ಲ್ಲೂ ಯೂಶ್ವಲಿ ಇದ್ದೇ ಇರ್ತಿದ್ವು. ಈಗ 27ರಿಂದ ಭರಣಿ ನಕ್ಷತ್ರದ ಮಳೆ ಪ್ರಾರಂಭ ಆಗುತ್ತೆ. ಈ ಅಶ್ವಿನಿ ನಕ್ಷತ್ರದ ಮಳೆ ಅಂದರೆ ಏನು ಸರ್? ಈ ಭರಣಿ ನಕ್ಷತ್ರದ ಮಳೆ ಅಂದರೆ ಏನು ಅಂತ ಹೇಳಿದ್ರೆ, ಅದನ್ನು ಇನ್ನೊಂದು ಮುಂದಿನ ಸಂಚಿಕೆಯಲ್ಲಿ ಅಥವಾ ಮುಂದಿನ ವಿಡಿಯೋದಲ್ಲಿ ಮೋಸ್ಟ್ಲಿ ಮಳೆಗಾಲ ಸ್ಟಾರ್ಟ್ ಆದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಅನ್ಸುತ್ತೆ, ಅಥವಾ 27ಕ್ಕೆ ಏನಾದರೂ ಒಂದು ವಿಡಿಯೋ ಮಾಡೋಣಂತೆ. ಇವತ್ತು ಇದಿಷ್ಟು ಗುಡುಗು ಯಾಕಾಗುತ್ತೆ, ಆ, ಆಮೇಲೆ ಮಿಂಚು ಮೊದಲು ಕಂಡು ಆಮೇಲೆ ಗುಡುಗು ಯಾಕೆ ಕೇಳಿಸುತ್ತೆ, ಆಮೇಲೆ ಈಗ ನಾವು ಏನು ಮಾಡಬೇಕು ಅಂದರೆ, ಮನೆಯ ಮಾಳಿಗೆ ಮೇಲೆ ದಯವಿಟ್ಟು ಟಿ ವಿ ಬಿಟ್ಟು, ಈ ಮೊಬೈಲನ್ನು ಬಿಟ್ಟು ಹೊರಗಡೆ ಹೋಗಿ, ಆಕಾಶದಲ್ಲಿ ಮೋಡಗಳ ಫಾರ್ಮೇಷನ್ ನಡೀತಾ ಇದೆ, ಮೋಡಗಳ ಒಂದು ಸಣ್ಣ ಮೂವ್ಮೆಂಟ್ ನಡೀತಾ ಇದೆ. ನಾವು ಭೂಮಿ ಮೇಲೆ ಯುದ್ಧ ಮಾಡ್ತಿದ್ದೀವಿ, ನಾವು ಏನೇನೋ ನಾವು ಗ್ರೇಟ್ ನೀವು ಗ್ರೇಟ್ ಅಂತ ಏನೇನೋ ಮಾಡ್ತಿದ್ದೀವಿ. ಮೋಡ, ಪ್ರಕೃತಿ ತನ್ನ ಪಾಡಿಗೆ ತನ್ನ ಕೆಲಸ ಮಾಡ್ತಿದೆ. ಮೋಸ್ಟ್ಲಿ ಮೇಲಿಂದ ನೋಡಿ ನಗ್ತಾ ಇದೇನೋ, ಅಥವಾ ನಾವು ಮಾಡ್ತಕ್ಕಂಥ ತಪ್ಪುಗಳನ್ನು ಮೇಲಿಂದ ಅದು ಫೋಟೋ ತೆಗಿತಾ ಇದೆ. ಆ ಫೋಟೋ ತೆಗಿಬೇಕಾದ್ರೆ ಫ್ಲ್ಯಾಶ್ ಲೈಟ್ ಬೇಕಲ್ಲ, ಆ ನೇಚರ್‌ನ ಫ್ಲ್ಯಾಶ್ ಲೈಟೇ ಮೋಸ್ಟ್ಲಿ ಮಿಂಚು ಅನಿಸುತ್ತೆ. ಅದು ನಾವು ಫೋಟೋ ತೆಗೆದಿದ್ದಾರೆ ಅಂತ ಹೇಳಕ್ಕೇನೆ ಬರ್ತಕ್ಕಂಥದ್ದು ಗುಡುಗು ಅನ್ಕೋತೀನಿ ನಾನು, ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ
ನೋಡಿ ಇದಿಷ್ಟು ಜನ ದಟ್ಟವಾದಂಥ ಕಪ್ಪನಾಗಿರ್ತಕ್ಕಂಥ ಮೋಡ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ಈ ಕಡೆ ಸ್ವಲ್ಪ ಇದು ತಿಳಿಯಿದೆ ಆಕಾಶ, ಈ ಕಡೆಗೆ ಅಂದರೆ ಟುವರ್ಡ್ಸ್ ಏನು ನಮ್ಮ ಸೌತ್ ಕಡೆಗೆ. ದಿಸ್ ಈಸ್ ದಿ ವೆಸ್ಟ್. ಸೊ ಇದು ಈ ಕಡೆ ಟುವರ್ಡ್ಸ್ ನಾರ್ತ್ ಕಡೆ ನಾನು ಟರ್ನ್ ಮಾಡ್ತಿದ್ದೀನಿ ಈ ಕ್ಯಾಮ್ರಾನ. ನಾರ್ತ್ ಕಡೆಗೆ ಸಾಕಷ್ಟು ನಮ್ಮ ಮನೆ ಮೇಲೆ ಇದು, ನಿಮ್ಮ ಮನೆ ಮೇಲೆ ಸಿಗುತ್ತೆ ಇಲ್ಲಿ ಗೊತ್ತಿಲ್ಲ, ಒಳ್ಳೆ ಘನೀಕೃತ ಅಂತಲ್ಲ ಆ ಥರದ ದಟ್ಟನೆಯ ಕಪ್ಪನೆ ಮೋಡ. ರಾಜ್ಕುಮಾರ್ ಅವ್ರು ಹಾಡಿದಲ್ವಾ? ಕಪ್ಪನೆ ಮೋಡ ಕರಗಲೇಬೇಕು ಅಂತ ಇದೆ. ಎಲ್ಲಿದೆ, ಯಾವ ಹಾಡು, ಯಾವ ಫಿಲ್ಮು, ನೆನಪಂತ ಆ, ನನ್ನ ವಯಸ್ಕರಿಗೆ ಖಂಡಿತ ಈ ಹಾಡು, ರಾಜ್ಕುಮಾರ್ ಹಾಡು ನೆನಪು ಬಂದಿರುತ್ತೆ. ಆ ಥರದ ಒಂದು ಪ್ರಕೃತಿಯ ನಿಯಮ, ಪ್ರಕೃತಿಯ ವಿಶಿಷ್ಟವಾದ ಈ ರಚನೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಆಕಾಶ. ಇಷ್ಟು ಬ್ಯೂಟಿಫುಲ್ ಪೇಂಟ್ ಮಾಡೋಕ್ಕಾಗತ್ತಾ? ಇಷ್ಟು ಕರೆಕ್ಟಾಗಿ ನಾವು ಪೇಂಟ್ ಮಾಡೋಕ್ಕಾಗತ್ತಾ? ಕೆನಾಟ್ ಬಿ ಅಲ್ವಾ? ಅದನ್ನು ಮಕ್ಕಳು ಎಂಜಾಯ್ ಮಾಡಿ ಒಂದು ಫೋಟೋ ತೆಗೆದು ಕಳಿಸಿ, ಒಂದು ವಿಡಿಯೋ ಮಾಡಿ ಕಳಿಸಿ. ಹೋಪ್ ದ್ಯಾಟ್ ಐ ವಿಲ್ ಗೆಟ್ ದಿ ರೇನ್ ಆಫ್ ಮೆಸೇಜಸ್. ಲೆಟ್ ಇಟ್ ಸ್ಟಾರ್ಟ್ ಟು ರೇನ್. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.